ಓಕೆ, ನೀವು ದರ್ಶನ್ ಅವರ ಅಭಿಮಾನಿಗಳಿಗೆ ಗೂಂಡಾಗಳು ಅಂತ ಹೇಳ್ತೀರಿ. ನಿಮ್ಮ ಪ್ರಕಾರ ಅವ್ರು ಯಾಕೆ ಗೂಂಡಾಗಳು ಅಂತ? ಮೇಡಮ್, ಎಲ್ಲ ದರ್ಶನ್ ಅಭಿಮಾನಿಗಳು ಗುಂಡಾ ಅಂತ ಹೇಳಲ್ಲ, ಕೆಲವರು ಇದ್ದಾರೆ, ಗುಂಡಾಗಳಿದ್ದಾರೆ, ಡ್ರಗ್ ಪೆಡ್ಲರ್ಗಳಿದ್ದಾರೆ ದರ್ಶನ್ ಅಭಿಮಾನಿಗಳು. ನಮ್ಗೇನು ಹೇಳೋಕ್ಕೇನು ಸಮಸ್ಯೆ ಏನಿಲ್ಲ. ಬೇರೆ ಬೇರೆ ರೀತಿ ಅಕ್ರಮ ಚಟುವಟಿಕೆ ಮಾಡೋಂಥರ ಒಂದು ಗ್ಯಾಂಗಲ್ಲಿ ಇದ್ದಾರೆ, ಅದರಲ್ಲಿ ಏನಿಲ್ಲ. ಎಲ್ಲರೂ ಅಕ್ರಮ ಅಂತ ಹೇಳ್ತಾ ಇಲ್ಲ, ಯಾರು ಆಲ್ಸೋ ಗುಡ್ ಫ್ಯಾನ್ಸ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ಫ್ಯಾನ್ ಬೇಸ್ ಇದೆ, ಅವ್ರಿಗೆ ಇರಬೇಕು, ತಪ್ಪೇನಿಲ್ಲ. ಬಟ್ ಆದರೆ ಆ ಫ್ಯಾನ್ ಬೇಸನ್ನು ಅಕ್ರಮ ಚಟುವಟಿಕೆಗಳಿಗೆ ದರ್ಶನ್ ಅಥವಾ ಅವ್ರ ಗ್ಯಾಂಗ್ ಬಳಸ್ತಾ ಇದ್ರೆ ತಪ್ಪು ಮೇಡಮ್. ಓಕೆ, ಈ ಹಿಂದೆ ನೀವು ದರ್ಶನ್ ಅವರಿಗೆ ನಾನು ಫಿಲ್ಮ್ ಮಾಡ್ತೀನಿ, ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಇವಾಗ ಯಾಕೆ ಆ ಮೈಂಡ್ ಸೆಟ್ ಇದು ಆಚೆ ಬಂದ್ರಿ ಅಂತ? ಮೇಡಮ್, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಹೊರಗಡೆ ಕರ್ಕೊಂಬರೋಣ, ವಿಜಯಲಕ್ಷ್ಮಿ ಜೊತೆ ಇರಲಿ ಅಂತ ನಾವೆಲ್ಲ ಆಸೆ ಬಿದ್ದಿದ್ದು ನಿಜ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ವ್ಯಕ್ತಿ ಬದಲಾವಣೆ ಆಗಿ ರೆಡಿ ಇಲ್ಲ ಅಂದಮೇಲೆ ಜೈಲಲ್ಲಿ ಇರೋದೇ ಬೆಸ್ಟು ಅಂತ ನಾವು ಅಂದ್ಕೊಂಡ್ವಿ. ದರ್ ಇಸ್ ನಥಿಂಗ್ ರಾಂಗ್. ಸೊ ಈಗ 2011ರಲ್ಲಿ ವಿಜಯಲಕ್ಷ್ಮಿ ಮೇಲೆ ಈ ಅಟ್ರಾಸಿಟಿ ಮಾಡಿ ಈತ ಸಿಗರೇಟ್ ಎಲ್ಲ ಸೇದಿ ಸುಟ್ಟಿದ್ದೆಲ್ಲ ನಾವು ನೋಡಿದ್ದೀವಿ. ನಾವು ಏನೋ ಬದಲಾವಣೆ ಆಗ್ತಾನೆ, 2011ರಲ್ಲಿ ಏನೋ ಬದಲಾವಣೆ ಆದ, ಜೈಲಿಂದ ರಿಲೀಸ್ ಆದಮೇಲೆ ಬಸ್ ತಗೊಂಡು ಊರೂರು ಸುತ್ತದ. ವಿ ಥಾಟ್ ಈಸ್ ಅ ರಿಫಾರ್ಮ್ ಮ್ಯಾನ್ ಅಂತ. ಬಟ್ 2011ರಿಂದ 2024ಕ್ಕೆ ಒಂದು ಮರ್ಡರ್ ಕೇಸಲ್ಲಿ ಫಿಕ್ಸ್ ಆಗ್ತಾನೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು? ಅಂದರೆ ಈಸ್ ನಾಟ್ ಚೇಂಜ್ಡ್. ಸೊ ಒಬ್ಬ ಚೇಂಜ್ ಆಗದಿರೋ ವ್ಯಕ್ತಿಗೆ ರಿಪೀಟೆಡ್ ಹ್ಯಾಬಿಚುವಲ್ ಅಫೆಂಡ್ರು, ಅಂದರೆ ಒಂದಕ್ಕಿಂತ ಹೆಚ್ಚು ಬಾರಿ ಕ್ರೈಮ್ ಮಾಡಿದೆ, ಇಲ್ಲಿ ಬಿಕಮ್ ಹ್ಯಾಬಿಚುವಲ್ ಅಫೆಂಡರು. ದರ್ಶನ್ ಒಬ್ಬ ಹ್ಯಾಬಿಚುವಲ್ ಅಫೆಂಡರು, 7-8 ಕೇಸ್ ಇದೆ ಅವನ ಮೇಲೆ. ಆಮೇಲೆ ಸ್ವಂತ ಹೆಂಡ್ತಿನ ಬಿಟ್ಟಿಲ್ಲ, ಹೆಂಡ್ತಿ ಜೊತೆ ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಇನ್ನು ಹೆಂಡ್ತಿಗೆ ಚಿತ್ರಹಿಂಸೆ ಕೊಟ್ಟು ರೆಕಾರ್ಡ್ ಇದೆ. ಆಯಮ್ಮನ ಕಾಂಪ್ರಮೈಸ್ ಮಾಡ್ಕೊಂಡು ಕೊಲೆಯಲ್ಲಿ ಕಾಂಪ್ರಮೈಸ್ ಆಗುತ್ತಾ? ಸಾಧ್ಯ ಇಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಠದ ಐ ಥಿಂಕ್ ಆಸ್ಪತ್ರೆಯಲ್ಲಿ ಏನಾದರೂ ಗಿಮಿಕ್ ನಡೆದಿದೆಯಾ? ಅದು ನಮ್ಮ ಮಠ ಬೇರೆ, ಅಲ್ಲೇನಾದರೂ ಗಿಮಿಕ್ ಮಾಡ್ತಾ ಇದ್ದಾನಾ ಅನ್ನೋ ಒಂದು ಪ್ರಶ್ನೆ ನಮ್ಗೆ ಇವಾಗಲೂ ಕಾಡ್ತಾ ಇದೆ ಮೇಡಮ್. ಸ್ಪಷ್ಟೀಕರಣ ಇವಾಗಲೂ ಇಲ್ಲ. ಏನೋ ಬೇಲ್ ತೊಗೊಂಡಿದ್ದಾನೆ, ಓಕೆ, ನಾವೇನಾದ್ರ ಮೇಲೆ ಕಮೆಂಟ್ ಮಾಡೋಕ್ಕೋಲ್ಲ. ಬಟ್ ಏನಾದರೂ ಗಿಮಿಕ್ ನಡೆದಿದ್ರೆ ಮಾತ್ರ ಖಂಡಿತವಾಗಿ ಈ ವಿಲ್ ಫೇಸ್ ದ ಮ್ಯೂಸಿಕ್. ನಿಮಗೆ ದರ್ಶನ್ ಅಭಿಮಾನಿಗಳು ಯಾವ ರೀತಿ ತೊಂದರೆ ಮಾಡಿದ್ದಾರೆ ಅಂತ? ಮೇಡಮ್, ತೊಂದರೆ ಏನಿಲ್ಲ. ನಾನೇ ವಾಲಂಟ್ರಿಗೆ ಅವರನ್ನ ಬೆಳಕಿಗೆ ತೊಗೊಂಬಂದಿದ್ದು. ಈ ಕೊಲೆ ಕೇಸ್ ನಡೆದಾಗ ಒಂದು ವಿಚಾರ ಹೊರಗಡೆ ಬರುತ್ತೆ, TV5 ಅವ್ರು ಎಕ್ಸ್ಪೋಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಎಲ್ಲ ಮಾಧ್ಯಮ ಎಕ್ಸ್ಪೋಸ್ ಮಾಡುತ್ತೆ. ದರ್ಶನ್ ಒಂದು 250 ವಾಟ್ಸಪ್ ಗ್ರೂಪನ್ನು ಮೇಂಟೈನ್ ಮಾಡ್ತಾ ಇದ್ದಾನೆ. ಅಂದರೆ ನಾವು ಮಲ್ಟಿಪ್ಲೈ ಮಾಡಿದ್ವಿ, 250 × 250 ಅಂದರೆ ಒಂದು 75,000 ಆಯಿತು. ಸೊ 75,000 ವಾಲಂಟಿಯರ್ಸ್ ನಿಜವಾಗ್ಲೂ ಏನು ಮಾಡ್ತಾ ಇರೋದು ನಮ್ಮ ಪ್ರಶ್ನೆ ಆಗಿತ್ತು. ಆಮೇಲೆ ವರ್ಷಕ್ಕೆ 2-3 ಫಿಲಮ್ ಬರ್ತದೆ. ವರ್ಷಕ್ಕೆ 2-3 ಫಿಲಮ್ ಅಂದರೆ ಒಂದು 2-3 ವಾರ ಬ್ಯುಸಿ ಇರ್ತಾರೆ. ಮಿಕ್ಕಿದಂಗೆ ಈ ವಾಲಂಟಿಯರ್ಸು ಏನು ಮಾಡ್ತಾ ಇದ್ದಾರೆ, ಆಮೇಲೆ ಏನಕ್ಕೆ ಬೇಕಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಆಮೇಲೆ ಇಷ್ಟು ದೊಡ್ಡ ಆರ್ಮಿ, ವರ್ಚುವಲ್ ಆರ್ಮಿನ ಏನಕ್ಕೆ ಕಟ್ಟಿದ್ದಾನೆ, ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ, ಇದು ಉದ್ದೇಶ ಏನು? ಸೊ ಇದೆಲ್ಲ ಡೌಟ್ಸ್ ಆಗ್ತಾ ಬಂತು. ಮರ್ಡರ್ ಕೇಸಲ್ಲಿ ಬರೀ 250 ವಾಟ್ಸಪ್ ಗ್ರೂಪ್ ಇದೆ ಅಂತ ಅಲ್ಲಿ ನಿಂತೋಯ್ತು. ಬಟ್ ಫರ್ದರ್ ನಮಗೆ ಸಮಸ್ಯೆ ಆಗಿದ್ದು, ನಮಗೆ ಸ್ವಲ್ಪ ಆಶ್ಚರ್ಯ ಆಗಿದ್ದು, ಈ ವಾಲಂಟಿಯರ್ ಗ್ರೂಪ್ ನಿಜವಾಗ್ಲೂ ವಾಲಂಟಿಯರ್ ಗ್ರೂಪಾ ಅಥವಾ ಇವರೇನೋ ಮಾಫಿಯಾ ನಡೆಸ್ತಾ ಇದ್ದಾನ? ಮಾಫಿಯಾದ ಒಂದು ಭಾಗವಾಗಿದೆಯಾ? ಏನೋ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಾರಾ? ಯಾಕಂದರೆ ಬೆಳಗ್ಗೆ ಹೊತ್ತು ಸ್ಟಾರ್ ಹೋಟ್ಲಲ್ಲಿರೋ ದರ್ಶನ್ ರಾತ್ರಿ ಆಗಿದ್ದ ತಕ್ಷಣ ಶೆಡ್ ಸೇರ್ಕೊಂತಾನೆ. ಶೆಡ್ ಒಂದು ಬ್ಲ್ಯಾಕ್ ಸ್ಪಾಟು. ಆಮೇಲೆ ಅದ್ರ ಓನರ್ ಜಯಣ್ಣನ ಬ್ಯಾಕ್ಗ್ರೌಂಡು ಕೂಡ ಏನಿದೆ ಅಂತ ನಮಗೆಲ್ಲ ಗೊತ್ತಿದೆ. ಜಯಣ್ಣನ ಬ್ಯಾಕ್ಗ್ರೌಂಡು, ಅವ್ರ ಅಕ್ಕನ ಮಗ ಅವ್ನು ವಿನಯನ್ ಬ್ಯಾಕ್ಗ್ರೌಂಡು, ಇನ್ಫ್ಯಾಕ್ಟ್ RR ನಗರದ ಬ್ಯಾಕ್ಗ್ರೌಂಡೇ ನಮ್ಗೆ ಗೊತ್ತಿದೆ. ಅದರ MLA ಮುನಿರತ್ನ ಆಗಿರ್ಬೋದು. ಇವರೆಲ್ಲ ನೋಡಿದಾಗ ಎಲ್ಲ ಅಕ್ರಮಗಳ ಒಂದು ತಾಣ RR ನಗರ ಆಗಿಬಿಟ್ಟಿದೆ. ಅದರಲ್ಲಿ ಇದೊಂದು ತಾಣ, ಬ್ಲ್ಯಾಕ್ ಇದೊಂದು ಶೆಡ್ ಅನ್ನೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡ್ಕೊಂಡು ಅಂದ್ಕೊಂಡು ಆಮೇಲೆ ಅಲ್ಲಿಗೆ ನಿಂತೋಯ್ತು. ನನಗೇನು ಅಂತಂದರೆ, ಈ 75,000 ಜನ ಇರೋದಾಯಿತು ಅಂತಂದರೆ ಇವ್ರನ್ನ ಹೊರಗಡೆ ಕರ್ಕೊಂಬರ್ಬೇಕು. ವಿ ವಾಂಟ್ ಟು ನೋ ಹೂ ಆರ್ ದಿಸ್ ಅಂತ. ಸೊ ಅದಕ್ಕೇನು ಮಾಡಿದೆ ನಾನು, ಇಟ್ ವಾಸ್ ಎ ವೆಲ್ ಪ್ಲ್ಯಾನ್ಡ್ ಕಸ್ಟಮೈಸ್ಡ್ ಪ್ಲ್ಯಾನ್ ಆ್ಯಕ್ಚುಲಿ. ಅದು ನಾನು ಸ್ವಲ್ಪ ದರ್ಶನ್ ವಿರುದ್ಧ ಮಾತಾಡಿದೆ. ನನಗೆ ಗೊತ್ತಿತ್ತು ಈ ಆರ್ಮಿ ನಮ್ಮನ್ನು ಅಟ್ಯಾಕ್ ಮಾಡ್ತದೆ, ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ ಮಾಡ್ತದೆ ಅಂತ ಗೊತ್ತಾಗಿತ್ತು. ಪ್ಲಸ್ ಐ ನೋ ದೇ ವಿಲ್ ಕಾಲ್ ಮೀ. ಸೊ ಇದನ್ನು ನಾನು ಎಲ್ಲಿಂದ ತೊಗೊಂಡಿದ್ದೆ ಅಂತಂದರೆ, ಐ ಥಿಂಕ್ ಪ್ರಥಮ್ ಹೇಳಿದ ನನಗೆ. ಪ್ರಥಮ್ಗೆ ಇದೇ ಥರ ಚಿತ್ರಹಿಂಸೆ ಕೊಟ್ಟಿದ್ದಂತೆ, ಅವ್ನ ಫೋನ್ ನಂಬರ್ ಚೇಂಜ್ ಮಾಡಿಬಿಟ್ಟ. ಸೊ ಪ್ರಥಮ್ದೊಂದು ಫೀಡ್ಬ್ಯಾಕ್ ತೊಗೊಂಡ್ವಿ. ವಿ ಥಾಟ್ ಏನೋ ಓಕೆ, ಪ್ರಿಸ್ಯೂಮಿಂಗ್ ದಟ್ ಐ ಆಮ್ ಪ್ರಥಮ್, ಸೊ ನಾನೇನು ಮಾಡ್ಬೋದಾಗಿತ್ತು ಅಂತ. ಸೊ ಒಂದೊಂದು ಗೊತ್ತಾಯಿತು, ಇವ್ರು ಕಾಲ್ ಮಾಡ್ತಾರೆ ಅಂತ. ಸೊ ನನಗೂ ಕೂಡ ಚಿತ್ರಹಿಂಸೆ ಅಂತಲ್ಲ, ವಿ ವಾಲಂಟಿಯರ್ಡ್ ದಟ್ ಆ ಫೋನನ್ನು ಸೈಲೆಂಟ್ ಆಗಿಟ್ಟು, ನನ್ನ ಫೋನನ್ನು ಕಂಟಿನ್ಯೂಸಿಗೆ ಒಂದು 10 ದಿವಸ ಕಾಲ್ಸ್ ಬಂತು ಮೇಡಮ್. ಅಪ್ರಾಕ್ಸಿಮೇಟ್ಲಿ ಒಂದು 70,000 ಕಾಲ್ಸ್ ಬಂದಿದೆ. ವಿ ಹ್ಯಾವ್ ಎವ್ರಿ ನಂಬರ್ ಆಫ್ ಈ ದರ್ಶನ್ದು ಏನು ಮಾಫಿಯಾ ಅಂತ ವರ್ಚುವಲ್ ವರ್ಲ್ಡಲ್ಲಿ ಇತ್ತಲ್ಲ, ಮೋಸ್ಟ್ಲಿ ಪೊಲೀಸವ್ರ ಬಳಿ ಅವ್ರ ನಂಬರ್ಸ್ ಇಲ್ಲ, ನಮ್ಮ ಹತ್ರ ಅವ್ರ ನಂಬರ್ ಸಮೇತ ಇದೆ. ವಿ ವಾಂಟೆಡ್ ನನಗೆ ಪ್ರತಿಯೊಬ್ಬರು ಕಾಲ್ ಮಾಡಿದ್ದಾರೆ, ಮಿಸ್ ಕಾಲ್ ಕೊಟ್ಟಿದ್ದಾರೆ ಅಥವಾ ಕಾಲ್ ಮಾಡಿದ್ದಾರೆ. CDR ಅಲ್ಲಿ ರೆಕಾರ್ಡ್ ಅಂತೂ ಆಗಿದೆ. ಸೊ ವಿ ವಾಂಟೆಡ್ ಟು ಬ್ರಿಂಗ್ ದೆಮ್ ಆನ್ ರೆಕಾರ್ಡ್, ಯಾರು ಈ ಮಾಫಿಯಾ ಅಂತ. ಒಂದು ಮಟ್ಟದಲ್ಲಿ ಹೇಳಬೇಕು ಅಂದರೆ ಒಂದು ದೊಡ್ಡ ಮಾಫಿಯಾನೇ ಇದೆ ಮೇಡಮ್. ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ಮಾಫಿಯಾ ನಡೀತಾ ಇದೆ ಅಂತ ಇವತ್ತು ಕೂಡ ನಮಗೊಂದು ಡೌಟ್ ಇದೆ ಮೇಡಮ್.